ಏನು ಮಾಡ್ತಾ ಇದ್ದೀರಾ? ನುಗ್ಗೆಕಾಯಿ ಸಾಂಬಾರು. ಯಾಕೆ ಈ ದೃಢ ನಿರ್ಧಾರ ಮಾಡಿರೋದು? ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಚಿಕನ್ ತರೋಕ್ಕಾಗೋದಿಲ್ಲ ಅಲ್ಲಿ. ಹಾಂ, ಅದಕ್ಕೋಸ್ಕರ ನುಗ್ಗೆಕಾಯಿ. ಅದಕ್ಕೋಸ್ಕರ ನುಗ್ಗೆಕಾಯಿ ಸಾರು ಓಕೆ. ಆದರೆ ನೀನು ಮಾಡ್ತಾ ಇರೋದು ಯಾಕೆ? ಲೇಟ್ ತರಕಾರಿ ತರೋದು ಲೇಟ್ ಆತಲ್ಲಪ್ಪ, ಅದಕ್ಕೆ ಮತ್ತೆ ವಾ ತರಕಾರಿ ತರೋದು ಲೇಟ್ ಆದರೆ ನೀನೇ ಅಡುಗೆ ಮಾಡೋದಾ? ಒಯ್ಯಕಂತ ಅಂತ ಸಮಾಧಾನಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಹಾಕ್ಯಂಡಿ ನುಗ್ಗೆಕಾಯಿ ಸಾಂಬಾರು ಯಾವ ಥರ ಮಾಡೋಕಂತ ಹೇಳಿ ಯೂಟ್ಯೂಬ್ನೇ ನೋಡ್ಕೊಂಡು ಮಾಡ್ತೀಯ? ಯಾಕೆ ನಮ್ಮ ಕಡೆ ಫೋನ್ ಇಲ್ವಾ? ವಾ ಸಾಂಬಾರಿಗೆ 2 ಅಷ್ಟೇ, ಇಷ್ಟು ಪೀಸ್ ಆಗ್ಯಾವ ಸಾಕಲ್ಪಿ. ಓ ಅಷ್ಟು ಹೆಚ್ಚಪ್ಪಿ? ಇದು ಫ್ರೈ ಮಾಡಕಪ್ಪಿ. ಎಲ್ಲದಕ್ಕೂ ಹೆಚ್ಚು ಅದ್ರಾಗೆ ಹಾಕು ಬೇಸನ. ಸಾಂಬಾರಿಗೆ ಸ್ವಲ್ಪ ಹಾಕು. ಹೆಂಗ್ ಮಾಡೋದಂತಾನೆ ಗೊತ್ತಿಲ್ಲ, ಸಾಂಬಾರು ಮಾಡಕ್ ಹೊಂಟಿಯ? ಯಪ್ಪ, ಯೂಟ್ಯೂಬ್ ಒಳಗೆ ಮಾಡಿದ್ರೆ ನೋಡಿದ್ರೆ ಏನು ಮಾಡಂಗಿಲ್ಲ. ಅಷ್ಟು ಒಂದ್ರಾಗೆ ಹೆಚ್ಚಿ ಬೇಯಿಸಿ ಆಮೇಲೆ ಸಪ್ರೇಟ್ ಮಾಡ್ಕೊಂಡ್ರೆ ಬರಲ್ಲ. ಮತ್ತು ಅದಕ್ಕೆ ಬೇರೆ ಇದಕ್ಕೆ ಬೇರೆ ಸಪ್ರೇಟ್ ಮಾಡ್ತಾರಾ? ಸರಿ. ನಿಮ್ಮ ಥರ ನಮ್ಮದು ಲೇಟ್ ಆಗಲ್ಲ. ನೀವು ಮಾಡೋ ಥರ ನಮ್ಗೆ ಲೇಟ್ ಆಗಲ್ಲ ನೋಡಿ. ಈಗ 3 ಥರನ ಅಷ್ಟೊಂದು ಸಣ್ಣಗೆ ಎಸ್ತಿದೆಯಾ ಪಿ? ಇರಲಿ ಬಿಡಪ್ಪಿ, ಪೀಸು ಜಾಸ್ತಿ ಇತ್ತು. ನಿನ್ನ ಸಣ್ಣಕ್ಕೆ ಹೆಚ್ಚಿ ನೋಡಿ. ಇರಲಿ ಬಿಡು. ಲೆಕ್ಕಕ್ಕೆ ಮತ್ತೆ ಹಿಡಿಯೋದ ಹಂಗೆ ಹಾಕಂಡು ಸ್ಲಿಪ್ ಆಗ್ತೈತಿ ಕಣ್ಣಿಗೆ. ಅಪ್ಪಿ ಜ್ಯೂಸ್ ಮಾಡೋಣ? ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ? ಇದಕ್ಕೆ ಮತ್ತೆ ಸಕ್ಕರೆ ಹಾಕ್ಬೇಕನ್ನಲ್ಲ. ಒಂದು ಸ್ವಲ್ಪ ಸಕ್ಕರೆ, ಆಮೇಲೆ ಇದು ಐಸ್ ಕ್ಯೂಬು, ಆಮೇಲೆ ನಮ್ಮನೆಗೆಲ್ಲ ಐತಿ ಹಾಲೇನು ಬೇಡ, ಐಸ್ ಕ್ಯೂಬು ಆ್ಯಂಡ್ ಸಕ್ಕರೆ. ಈ ಕೈ ಜಾಗತ್ತೈತಿ. ಅದ್ರ ಕೆಳಗೆ ಒಂದು ಆ ಬಟ್ಟೆ ಹಾಕೊಳ್ಳಪ್ಪಿ, ಎಲ್ಲ ಐತೆ ನೋಡು. ನಾವು ಮನೆಗೆ ಇಸ್ಕೊಬರಲ್ಲ ಐಸ್ ಕ್ಯೂಬು. ಮೊದಲಿನ ಹೆಚ್ಚಂತಾರೆ, ಸ್ವೀಟ್ ಆಗಿದ್ರೆ ಸಕ್ಕರೆ ಲೆಸ್ಸು. ನನಗೆ ಬೇಕು ಏನು ಸಕ್ಕರೆ. ತಿಂದು ನೋಡೋಕೆ ಫಸ್ಟ್ ಏನಿರ್ತೈತೆ ಅಂತೇಳಿ. ವಾ ಚೆನ್ನಾಗಿರ್ತೈತೆ ಅಂತ ಅರ್ಥ. ಹೌದಾ? ಜ್ಯೂಸ್ ಮಾಡೋಣವಾ ಏನು ಹಂಗೆ ತಿನ್ನೋಣ? ನಿಂಗೆ ಇಷ್ಟನಾ? ಏನು ಜ್ಯೂಸ್ ಕುಡಿಯೋದ? ಇಷ್ಟನೇ ಮಾಡೋಂತ. ಬಟ್ ಇವಾಗ ಮಾಡೋಕ್ಕೆ ಕಷ್ಟ. ಅಂದ್ರೆ ಸುಮ್ತೇನಾನ ಈಗ ಹೋಗಿ ಐಸ್ ಕ್ಯೂಬ್ ಇಸ್ಕೊಂಡು ಅದನ್ನ ಯಾವಳು ಮಾಡ್ತಾಳೆ? ತಿನ್ನೋಣ ಬಾ, ತಿನ್ನು ನೋಡು ಸಿಹಿ ಆಯ್ತಾ ಅಂತ. ಫಸ್ಟು ನಿನ್ನ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡೋದು ನಾನು. ವಾ ಸತ್ರೆ ನಾನು ಸಾಯ್ಲಿ ಅಂತ? ನಾ ಬದುಕು ಉಳಿದ್ರೆ ಆಮೇಲೆ ನೀ ತಿಂತಿ. ತಿನ್ಸು. ಕೊರಳಾದನಿಗೆ ಚೆನ್ನಾಯ್ತಾ? ಚೆನ್ನಾಗಿತ್ತಾ? ಫ್ರಿಜ್ಜು ಅಂತ ತರ್ಬೇಕಪ್ಪಿ ನಾವು. ಅದೇ ಫ್ರಿಜ್ಜು ಒಂದು ಮುಂದಿನ ವರ್ಷಕ್ಕೆ, ಫ್ರಿಜ್ಜು ಒಂದು ಸೋಫಾ ಸೆಟ್ ಆಸೆ ನೋಡೋದ. ಇವಾಗ ಇದನ್ನ ಎತ್ತಿಡೋಣ, ಮೇಲೆ ಕಟನ್ ಬಟ್ಟೆ ಮುಚ್ಚಿ ಇಡೋಣ. ಅದಷ್ಟು ಹೆಚ್ಚುತ್ತೆ ನಾನು. ನಮ್ಮ ಅಮ್ಮರ ಮನೆಯಿಂದ ಗಿಣ್ಣ ತಗೊಂಬಂದರೆ
ನನಗೆ ಕೊಡ್ಲಾರ್ದಂಗೆ ಅಷ್ಟು ಬಾಯಿ ಬುಕ್ಕಿ ಈ ಥರ ಮಾಡೋದು ಇದು ನ್ಯಾಯವೇ? ಇದು ನ್ಯಾಯನ, ನೀತಿನ, ಧರ್ಮನ? ಆಯ್ತಲ್ಲ ಅಷ್ಟು ಇಷ್ಟು ತಂದಿದೆ ಎಷ್ಟು ನಾನು? ಹಾಂ, ಗಿಣ್ಣ ಅಂತ ಹೇಳಕ್ಕೆ ಒಂದು ಪೀಸ್ ಉಳಿಸ್ಲಾರ್ದಂಗೆ ತಿಂದಿಯಲ್ಲ ನೀನು ಎಂಥ ಯಪ್ಪ. ಬರೋದ್ರೊಳಗಡೆ ಅದು ಅನ್ನಕ್ಕೆ ಬೇರೆ ಇಟ್ಬಿಟ್ಟಿಯ. ಯಾವುದ್ರಾಗ 2 ಲೋಟ ಇಟ್ಟು? ವಾ, ಇದ್ರಾಗ 2 ಲೋಟ ಇಟ್ಟಿ ಅಷ್ಟೇ? ನಿಜ? ಆಗಲ್ಲ ಕಣಪ್ಪಿ, ನಂಗೊಂದು ನಿಂಗೊಂದು. ಶಿಶಿ ಅಷ್ಟು ಇಷ್ಟು ಲೋಟದಾಗ ಅನ್ನ ಉಣ್ತೀವಪ್ಪಿ ನಾವು. ಅವ್ನು ಹೇಳೋನು ಅಕ್ಕಿ ಯಾವನು ಈಡಾಗ್ತತಿ ಅಂತ ಹೇಳಿ ಯಾ ಕೊಟ್ಟೋನು. ಅದಾ ಸ್ವಲ್ಪ ಇಟ್ಟರೆ ಸಾಕು ನಾನು ಅದಕ್ಕೆ ಎರಡೇ ಇಟ್ಟೆ ನಾನು. ಇರೋದು ಯಾವ ಪ್ಯಾಕೆಟಿಂದ ತಗೊಂಬಂದಿ? ನಾವು ಅಮ್ಮರದ್ದು ಒಂದು ಸೊಸೈಟಿ ಅಕ್ಕಿ ಅನ್ನ ಆದಂಗೆ ಆಗೋದು ನಮ್ಮ ಅಮ್ಮರ ಅವತ್ತು ಮನೆ ಹೇಳಿದ್ರು, ದಪ್ಪ ಹಾಕತಿ ಅದು ಬೇಡ, ನಿಮ್ಗೆ ಒಳ್ಳೇದು ಕೊಡ್ತೀನಿ ಸೋನಿ ಗೋಲ್ಡ್ ಅಂತ ಹೇಳಿ. ಅವ್ರ ಅಂಗಡಿಯವ್ರು ಅದನ್ನೇ ಹೇಳೋದು, ನಾವು ಒಳ್ಳೇದೇ ಕೊಡ್ತೀವಿ ಅಂತ ನೆನ್ನೋದು. ದಪ್ಪ ಹಾಕಿದೆ ದಪ್ಪ ಹಾಕಿದೆ ಮತ್ತು ವಾಪಸ್ ಮಾಲ್ ಅಕ್ಕಿ ನೋಡಿದ್ರೆ ಮೇ ಬಿ ದಪ್ಪ ಆಗಲ್ಲ ಅನ್ಸುತ್ತೆ, ನೋಡುವ. ಇದೇ ಈ ಥರನ ಅಕ್ಕಿನ ತೋರಿಸಿದವನ ದಪ್ಪ ಹಾಕತಿ ಅನ್ನ. ಯಾರು ಗೊತ್ತಾ, ನಮ್ಮನೆ ಗ್ರೂಪ್ ರೇಷಕ್ಕೆ ಇದು ಕೊಟ್ಟಿದ್ರು ರೇಷನ್. ಅವ್ನು ಅಕ್ಕಿ ತರಕ ಹೋಗಿ ಅಂಗಡಿಗೆ ಕೆಲಸ ಕೊಟ್ಟಿ ಅಂತ ಕೇಳಕತ್ತೆ ನಮಗೆ. ಹ್ಞೂ, ಬರ್ತೀನಿ ಅನ್ಬೇಕಿತ್ತು. ಎಷ್ಟು ಕೊಡ್ತಾರಂತೆ? 500 ರೂಪಾಯಿ ಲೆಕ್ಕ ಕೊಡ್ತಾನೆ. ಒಂದು ದಿವಸಕ್ಕೆ 500? ವಾರ ಪೇಮೆಂಟ್ ತಿಂಗಳಿಗೆ? ವಾ, ನೀವು ವಾ ಅನ್ಕತ್ತಾಯ್ತು ಅದು ಮುಂದಿನ. ಹಾಂ, ನಾನು ತಿಂತೀನಿ. ಮತ್ತಿನ್ನು ಏನು ಇದು ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರೋದಂತ? ಎಲ್ಲಿಗೆ? ಅಂಗಡಿಗೆ ಬೆಳಿಗ್ಗೆ ಮಾಮೂಲಿ 9 ಗಂಟೆ 9:30 ಹೋಗ್ಬೇಕು. 10 ಗಂಟೆ ಬಾಲ್ ತೆಗಿತಲ್ಲ, 9 ಗಂಟೆಗೆ ನಾವು ಹೋಗ್ಬೇಕಲ್ಲಿ. ಮತ್ತೆ ಹೋಗಿ ಬಾಲ್ ತೆಗೆದು ಕಸ ಗಿಸ ಗುಡಿಸಿ ನೀರು ಹಾಕಿ ರಾತ್ರಿ 10:30 ಗಂಟೆ 10 ಗಂಟೆ. ಬೇಡ, ಆರಾಮಾಗಿ ಗಾರೆ ಕೆಲಸನೇ ಮಾಡು. ಏನು ವಿಷಯ ಅಂದರೆ, ಅಡುಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಮಾತ್ರ ಇಟ್ಟು ಈ ಸಾಂಬಾರು ಪಲ್ಯ ಎರಡೂ ನನ್ನ ಹತ್ರನೇ ಮಾಡಿಸಿರೋದು. ಈ ಥರ ಗಂಡನೂ ಇರ್ತಾರ? ಏನು ಮಾಡ್ತಾಯಿದ್ದಾರೆ ನೋಡೋಣ. ಹಿಂಗೆ ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮಾಡೋಕೆ ಹಚ್ಚಿ ಹಿಂಗೆ ಬಂದು ಫೋನಲ್ಲಿ ಮಾತಾಡೋದು. ಹೌದಾ? ಮತ್ತೆ ಎಲ್ಲ ನುಗ್ಗಿಕಾಯಿ ಕಟ್ ಮಾಡಿ ಕೊಟ್ಟಿದ್ದೆ ಯಾರಪ್ಪಿ? ನಿಜ ಹೇಳಪ್ಪಿ. ಟೊಮೆಟೊ ನುಗ್ಗಿಕಾಯಿ ಏನು ಎಲ್ಲ ನಾನೇ ತಾನೇ ಕಟ್ ಮಾಡಿ ಕೊಟ್ಟಿದ್ದ. ಅಷ್ಟು ಮಾಡಿದ್ರೆ ಸಾರು ರೆಡಿ ಆಗತ್ತಾವ. ಅದು ಅನ್ನ ನೀನು ಹೇಳ್ದಾನೆ 2 ಗ್ಲಾಸ್ ಹಾಕಿ ಹಾಕಿ ಅನ್ನ ಎಲ್ಲ ಇದು ಮಾಡಿ ನಾನು ರೆಡಿ ಮಾಡಲಿಲ್ಲ. ಯೂಟ್ಯೂಬ್ ಎಂಥ ಗಂಡ ಅಂದರೆ ಎಲ್ಲ ಏನಾರ ಮಾಡಿದ್ರೆ ಏನು ಎಲ್ಲ ಕಟ್ ಮಾಡಿಕೊಟ್ಟು ಅದೊಂದು ಸ್ವಲ್ಪ ಒಗ್ಗರಣೆ ಹಾಕಿದ್ದ ಇದು ಮಾಡ್ತಾ ಇದ್ದೀನಿ. ಎಲ್ಲ ನಾನು ಕಷ್ಟಪಟ್ಟಿದ್ದು ಅಲ್ಲ. ಉಣ್ಣು ವಾರದಾಗ 1 ಪಟನೂ ಅಪ್ಪಂತಂಗೆ ನೆಟ್ಟಿಗೆ ವೆಜ್ಜು ಉಣ್ಣಲ್ಲ. ಅದೇ ಸಾಂಬಾರು ಅದು ನುಗ್ಗಿಕಾಯಿ ತಿನ್ನೋದು ಟೇಸ್ಟ್. ತಿಂತೇನೆ ಪಾಪ, ಕಷ್ಟಪಟ್ಟು ಅಡುಗೆ ಮಾಡಿ ಉಣ್ಣು. ಎಲ್ಲಾನು ಮತ್ತೆ ಏನಪ್ಪ ನೀನು ಒಬ್ಳೆ ಮಾಡಿ ಏನಂದೆ? ಸಾರು ನಾನು ಮಾಡ್ತೀನಿ ಅಂತಂದೆ, ನೀನು ಮಾಡ್ದ? ನಾ ಯೂಟ್ಯೂಬ್ ನೋಡ್ಕೊಂಡು ಹೆಂಗೆ ಮಾಡ್ತಿದ್ದಿ 3 ಮಧ್ಯಾಹ್ನಕ್ಕೆ. ಈಗ 3 ಗಂಟೆಗೆ ಟೈಮು. ಫ್ಯಾನಾಗ ಬಿಸಿ ಐತಿ. ಸ್ವಲ್ಪ ಸಾಂಬಾರು ಹಾಕು. ಅನ್ನ ಚೆನ್ನಾಗಿ ಆಗಲಿಲ್ಲ ಅಂದರೆ ಅಕ್ಕಿ ಮಾಡಿ ವಾಪಸ್ ಅನ್ನ ಚೆನ್ನಾಗಿ ಆಗೈತಿ. ಅದು ಒಂದು ಸ್ವಲ್ಪ ಇನ್ನೂ ನೀರು ಜಾಸ್ತಿ ಇಟ್ಟಿಯಾ, ಅದಕ್ಕೆ ಸ್ವಲ್ಪ ಮೆತ್ತಗಾದಂಗೆ ಆಗೈತಿ. ಸ್ವಲ್ಪ ಯಾವಾಗ ಆಕಿ ಹೇಳ್ಕೊಟ್ಟಿಲ್ಲ, ಆಕಿಡೋದು ನೋಡ್ಕೊಂಡಿದ್ದೆ ನಾನು. ಬಿಟ್ಟರ ಜಾತಿ ಮಗ ಅಲ್ಲ. ಇಲ್ಲಿ ಬರಬೇಕು ನೀರು. ಅಲ್ಲಿಗೆ ಬಂದರೆ ಅನ್ನ ಹಾಕತಿ. ನೀರು ಕರೆಕ್ಟಾಗಿ ಬೆಳಿಬೇಕು.
ವಾ, ಕಾಣಲ್ಲ, ನಿಜ ಕಾಣಲ್ಲ ನೀನು. ಯಾಕೆ ಕಾಣಲ್ಲ? ಈಗಾರ ಬೆಳಕಿ ಸ್ವಲ್ಪ ಕಾಣಕತ್ತೇನು, ಗ್ಲಾಸ್ ಇದು ಮಾಡಿ ಹೋಗಿತ್ತು, ಅಷ್ಟು ಕಾಣಲ್ಲ. ಮಳೆ ಬರ್ತಾ ಇದೆ ನಮ್ಮ ಊರಲ್ಲಿ. ಮಿಂಚು. ಇದು ಮೂರನೇ ಸಲ ಬರ್ತೈತಲ್ಲ. ಬಂದು ಹೊರದೋಗ್ತಾ ಹನಿ ಹನಿನೇ ಆಗಲಿ 3 ಸಲ, ಇದು 3ನೇ ಸಲ ಬರ್ತಾರದು ನಮ್ಮ ಅಲ್ಲಿ ಮಳೆ ಬಂದತಿಲ್ಲ ಈ ಸ್ಲೇಡಿಂಗ್ ಒಳಗೆ ನೋಡು ನೀರು. ಗ್ಲಾಸ್ ಓಪನ್ ಮಾಡಿದ್ಮೇಲೆ ನಮ್ಮ ಮನೆ ಒಳಗೆಲ್ಲ ಮಳೆ ಬರ್ತಿದ್ದೆ. ನಾವೆಷ್ಟು ಪುಣ್ಯವಂತರು. ಮನೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿವಿ. ಆ ಇಂಟರ್ನೆಟಿಂದ ಬರುತ್ತೆ, ಈ ಕಿಟಕಿ ಒಳಗಿಂದ ಬರುತ್ತೆ. ಸ್ಲೇಡಿಂಗ್ ಹಾಕಿರ್ ಬರೋದಿಲ್ಲ. ಯಾಕಪ್ಪ ಬರಲ್ಲ. ಆಹಾ ತಣ್ಣಗೆ ಆಹಾ, ಮಳೆ. ರಾತ್ರಿ ಎಲ್ಲ ನಿದ್ದೆ ಮಾಡೋದೈತಿ. ಕರೆಂಟ್ ಹೋದ್ರೆ ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಇಲ್ಲ, ಏನಿಲ್ಲ. ಇವಾಗ ಸಿನಿಮಾ ಕ್ಲೋಸ್ ಮಾಡಿ ಇಷ್ಟೇ ಇರಲಿ. ಸಿನಿಮಾ ಇವಾಗ ಸಿನಿಮಾ ಕ್ಲೋಸ್ ಅಂತೆ. ವಿಂಡೋ 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 ಇಷ್ಟ್ರಾಗ ನೋಡಪ್ಪಿ ಎಷ್ಟು ಗಾಳಿ ಬರ್ತೈತಿ. ಇದು ಇಷ್ಟೇ ಗ್ಯಾಪ್ನಾಗ ಅಲ್ಲ. ಹೌದು. ಸುಮ್ಮ ರಾತ್ರೆಲ್ಲ ಏನು ಮಾಡ್ತಿ, ಕಿಟಕಿ ತಗೊಂಡು ಕುತ್ಕೊಬಿಡು. ಹೌದಾ? ಸೊಳ್ಳೆ ಎಲ್ಲ ಹರ್ಕೊಂಡು ತಿನ್ಬಿಡು. ಸೊಳ್ಳೆ ಆಮೇಲೆ ಹಾವು ಎಲ್ಲ ಬರ್ತಾವ, ಚೇಳು. ಹಿಂಗೆ